ವೀಕ್ಷಕರೇ, ಈ ವಿಡಿಯೋವನ್ನ ನೋಡಿ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಕೊಳ್ಳುವುದೇ ಮುಖ್ಯವಾಗಿ ಸ್ಮರಣೆ ಮಾಡಲೇಬೇಕು ಅವ್ರ ಬಗ್ಗೆ. ಯಾಕೆಂದ್ರೆ ನಾನು ಕಾಣದಿದ್ದ ದೇಶಗಳನ್ನೆಲ್ಲ ಕಾಣಿಸಿದವರು ಶಂಭು ಹೆಗ್ಡೆಯವರು. ಯಾಕೆಂದ್ರೆ ಹೊರದೇಶಕ್ಕೆ 3 ಸರಿ ಹೋಗಿದ್ದೆ ನಾನು. ನಮ್ಮ ಬಡಗುತಿಟ್ಟಿನ ತಿರುಗಾಟದ ಮೇಳದಲ್ಲಿರುವ ಆ ಕಾಲದಲ್ಲಿ ಯಾವ ಸ್ತ್ರೀ ವೇಷಧಾರಿಗಳಿಗಿಂತಲೂ ಮೊದಲು ವಿದೇಶಕ್ಕೆ ಹೋದವ ನಾನು. ಬಡಗಿನಲ್ಲಿ ಬಡಗು ತೆಂಕಿನಲ್ಲಿ ಖಂಡಿತವಾಗಿ ಅಂದ್ರೆ ಹೊರದೇಶಕ್ಕೆ ಹೋದವ ನಾನೇ ಪ್ರಥಮ. ಅದೊಂದು ಸಂತೋಷ. ಯಾಕೆಂದ್ರೆ ಬೆಹರಿನ್ 83ರಲ್ಲಿ ಹೋಗಿದ್ದೇನೆ ನಾನು. 1983 ಅಕ್ಟೋಬರ್ 5ನೇ ತಾರೀಕು. ಆಮೇಲೆ 95ರಲ್ಲಿ ಇಂಗ್ಲೆಂಡ್, ಫ್ರಾನ್ಸ್ ಹೋಗಿದ್ದೆ. ಮತ್ತೆ ಡೆಲ್ಲಿಗೆ ಸಾಧಾರಣ ಒಂದು 35 ಸಾರಿ ಹೋಗಿದ್ದೆ ನಾನು ಅವ್ರ ಜೊತೆ. ಯಾರು ಕೇಳಿದ್ರೆ ಈಗ ಮಲ್ಲಿಗೆ ಜೊತೆಯಲ್ಲಿ ಬಾಳಿಪಟ್ಟೆ ಹೋದ ಹಾಗೆ ಶಂಭು ಹೆಗ್ಡೆಯವರ ಹೆಸರಿನ ಮೇಲಿಂದ ಅವ್ರ ಮೇಳದಲ್ಲಿ ಇರುವುದರಿಂದ ನಮ್ಗೆ ಅಲ್ಲಿ ಎಲ್ಲ ಹೋಗ್ಲಿಕ್ಕೆ, ವಿಜಯವಾಡ ಮತ್ತೆ ಡೆಲ್ಲಿಗೆ ವರ್ಷಕ್ಕೆ 3 ಸಾರಿ ಹೋಗ್ತಿತ್ತು ನಾವು. 2-3 ಸಾರಿ ಅಲ್ಲಿ ಪಿಕ್ನಿಕ್ ಕಾರ್ಯಕ್ರಮ ಅಂತ ಅಲ್ಲಲ್ಲಿ ಶಾಲೆಯಲ್ಲೆಲ್ಲ ಮಾಡ್ತಾ ಇದ್ರಲ್ಲ, ಅದಕ್ಕೆಲ್ಲ ಹೋಗ್ತಿದ್ದೆ ಅವ್ರ ಜೊತೆಯಲ್ಲಿ. ಮೇಳ 5 ವರ್ಷದಲ್ಲಿ ಇದ್ರು. ಮೇಳ ಮುಕ್ತಾಯ ಆದ್ಮೇಲೆ 20 ವರ್ಷ ಅವ್ರ ಒಟ್ಟಿಗೆ ನಾನು ಈ ಮೇಳಕ್ಕೆ ರಜೆ ಮಾಡಿ ಹೋಗ್ತಿದ್ದೆ ಅವ್ರ ಆಟಕ್ಕೆ, ಅವರ ಒಂದು ಟೀಮ್ನಲ್ಲಿ. ಯಾಕೆಂದ್ರೆ ಬೇರೆ ಮೇಳಗಳಲ್ಲಿ ತಾವಿದ್ರು ಕೂಡ ಇದ್ರು. ಕೆಲವೇ ಪ್ರಸಂಗಕ್ಕೆ ಈಗಲೂ ಕಾರ್ತವೀರ್ಯಾರ್ಜುನ ಪ್ರಸಂಗ ಆದ್ರೆ, ಮೊನ್ನೆ ಶಿವಾನಂದ ಹೆಗ್ಡೆ ಅವರದ್ದು ಅಲ್ಲಿ ಈ ತಂದೆಯವರದ್ದು ನಾಟ್ಯೋತ್ಸವ ಅಂತ ಮಾಡಿಸಿದ್ರು, ನಾನು ಹೋಗಿದ್ದೆ. ಆ ದಿವಸ ಹೇಳ್ತಾರೆ, ಆ ರೀತಿ ಆಗುದಿಲ್ವೋ ಕೃಷ್ಣ ಅಂತ ಅಲ್ವಾ? ಹೌದು. ಅಲ್ಲಿ ತಾವು ಕೆರೆಮನೆಯ ಒಂದು ಮೇಳದಲ್ಲಿ ಮತ್ತೆ ಯಾರು ಕಲಾವಿದರನ್ನ ನೆನಪಿಸಿಕೊಳ್ತೀರಿ? ಮತ್ತೆ ನೆನಪಿಸುವ ಕಲಾವಿದರು ಮತ್ತೆ ಶಂಭು ಹೆಗ್ಡೆಯವರು ಪ್ರಥಮವಾಗಿ. ಈಗ ಶಂಭು ಹೆಗ್ಡೆಯವರು ಅಂತ ಹೇಳಿದ್ರೆ ಹರಿಶ್ಚಂದ್ರ ಅಂದ್ರೆ ಈಗ ನಮಗ್ ಕಣ್ಣಿಗೆ ಅಥವಾ ಮನಸ್ಸಿಗೆ ಬರುವುದೇ ಶಂಭು ಹೆಗ್ಡೆಯವರು. ಯಾರು ಏನೇ ಮಾಡಿದ್ರು ಅದೇ ರೀತಿ ಈಗ ಕೊಂಡದ್ಕೊಳ್ಳಿಯವ್ರು ಮಾಡ್ತಾರಂತೆ. ಅದನ್ನೇ ನೋಡಿಯೇ ಮಾಡುವುದೇ ಹೆಚ್ಚಾಗಿ ಅಲ್ಲ, ಅವ್ರ ಅನುಭವ ಆಗೋದು. ಈಗ ಅದೇ ರೀತಿ ಕೊಂಡದ್ಕೊಳ್ಳಿಯವ್ರು ಮಾಡ್ತಾರಂತೆ. ಶಂಭು ಹೆಗ್ಡೆಯವರ ಹರಿಶ್ಚಂದ್ರ, ಮಾಬ್ಲ ಹೆಗ್ಡೆಯವರ ಭೀಷ್ಮ, ಇದೆಲ್ಲ ಭಾರಿ ಇಷ್ಟವಾದಂಥ ವೇಷ ನಮಗೆ. ಆಮೇಲೆ ಭಾಗವತರು, ನೆಬ್ಬೂರು ಮತ್ತೆ ಕಪ್ಪೆಕೆರೆ ಸುಬ್ರಾಯ ಭಾಗವತರು. ಅವ್ರಿಗೆ ಸ್ವರ ಇಲ್ಲ. ಆ ರಂಗಸ್ಥಳದಲ್ಲಿ ಅಷ್ಟು ಶಿಸ್ತುಬದ್ಧವಾಗಿ ಲಯಬದ್ಧವಾಗಿ, ಲಯ ಅಂದ್ರೆ ಅಷ್ಟು ಗಟ್ಟಿ ಲಯ ಪದ್ಯ ಹೇಳುವುದು. ಈ ರೀತಿಯಾಗಿ ಆ ಕೆರೆಮನೆಯ ಅನುಭವ ಒಂದು ಬೇರೆ. ಅವರ ಪ್ರೇಕ್ಷಕರು ಈ ಟೆಂಟ್ ಮೇಳದಲ್ಲಿಯೂ ಅವ್ರದ್ದೊಂದು ಪ್ರೇಕ್ಷಕ ವರ್ಗವೇ ಬೇರೆ. ಈ ಚಿಟ್ಟಾಣಿಯವರಿಗೆ ಒಂದು ರೀತಿಯ ಅಭಿಮಾನಿಗಳಿದ್ರೆ, ಶಂಭು ಹೆಗ್ಡೆಯವರಿಗೆ ಮತ್ತೊಂದು ರೀತಿಯ ಅಭಿಮಾನಿಗಳು. ಹೌದು, ಆ ರೀತಿಯಲ್ಲಿ ಕುಂಜಾಲು ರಾಮಕೃಷ್ಣ ಹಾಸಿಗಾರರು ಮತ್ತೆ ಜಂಬೂರು ರಾಮಚಂದ್ರ ಶಾನ್ಭಾಗರು ಅವರಿಬ್ರು ಆ ಮೇಳದಲ್ಲಿ ಯಾವಾಗ್ಲೂ. ಇವರು ಹಾಗೆ ಒಳ್ಳೆಯ ಅನುಭವದ ಕಲಾವಿದ ಜಂಬೂರು ರಾಮಚಂದ್ರ ಶಾನ್ಭಾಗರು.